ನಮಸ್ಕಾರ, ನಾನು ಮ್ಯಾಶ್ಮೆಲೋ ಸ್ಟೈಲರ್ ಮಾತಾಡ್ತಾ ಇರೋದು. ಸೊ ಎಲ್ಲರಿಗೂ ಒಂದು ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ ಅನ್ಸುತ್ತೆ. ಯಾಕಂದ್ರೆ ಯಾಕೆ ಇವಳು ಶೋ ಬಿಟ್ಟು ಬಂದಿದ್ದಾಳೆ, ಯಾರನ್ನ ಇವಳು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾಳೆ, ಇಲ್ಲಾಂದ್ರೆ ಯಾರಿಗೋಸ್ಕರ ಈ ವಿಡಿಯೋ ಎಲ್ಲ ಮಾಡಿ ಇಂಟರ್ವ್ಯೂಸ್ ಎಲ್ಲ ಮಾಡಿ ಹಾಕ್ತಾ ಇದ್ದಾಳೆ ಅಂತ ಹೇಳಿ. ಸೊ ಕ್ಲಿಯರ್ ಕಟ್ ಆಗಿ ಓಪನ್ ಸ್ಟೇಟ್ಮೆಂಟ್ ಆಗಿ ಹೇಳ್ಬೇಕಂದ್ರೆ ಈ ಒಂದು ವಿಡಿಯೋಸ್ ಎಲ್ಲ ಬಂದ್ಬಿಟ್ಟು ಬರೀ ಪ್ರೋಗ್ರಾಮ್ ಅವರಿಗೆ ಮಾತ್ರ. ಅರ್ಥ ಆಯ್ತಾ? ನನ್ನ ಪ್ರಾಬ್ಲಮ್ ಏನಿದ್ದಿದ್ದು ಅಂದ್ರೆ, ಫಸ್ಟ್ ಆಫ್ ಆಲ್ ಸೇಫ್ಟಿ ಪ್ರಿಕಾಷನ್ಸ್ ಇಲ್ಲ ಅಲ್ಲಿ, ಅಂಡ್ ಕುಗ್ಸೋ ಮಾತುಗಳು, ಅಂಡ್ ಆಲ್ಸೋ ಫೇವರಿಸಮ್ ಅನ್ನೋದಕ್ಕೇನೆ ನಾನು ಆಚೆ ಬಂದಿರೋದು ಅಲ್ವಾ. ಇಲ್ಲ ಅಂದ್ರೆ ಅದ್ ಬಿಟ್ಬಿಟ್ಟು ಇಲ್ಲ ಇವರೆಲ್ಲ ಬಂದ್ಬಿಟ್ಟು ನನ್ನ ಹತ್ರ ಸಾರಿ ಕೇಳ್ಬೇಕು, ಅವರೆಲ್ಲ ಬಂದ್ಬಿಟ್ಟು ನನ್ನ ಹತ್ರ ಸಾರಿ ಕೇಳ್ಬೇಕು ಅಂತ ನನಗೂ ಕೇಳೋ ಪೇಷನ್ಸು ಇಲ್ಲ. ಅಂಡ್ ಮೋರ್ ಓವರ್ ಅವ್ರಿಗೆ ಹೇಳ್ಬೇಕು ಅಂತಾನು ನಾನು ಅನ್ನಿಸ್ತಾ ಇಲ್ಲ, ನಾನು ಅನ್ಕೊಂಡಿಲ್ಲ. ಓಕೆನಾ? ಕ್ಲಾರಿಟಿ ಬಂದಿದೆ ಅನ್ಸುತ್ತೆ. ನೆನ್ನೆ ಒಬ್ರು ಇಂಟರ್ವ್ಯೂ ಅಲ್ಲಿ ನನಗೆ ಕೇಳಿದ್ರು, ಈ ತರ ಕಾಲಿಂದ ಮತ್ತೆ ಅಲ್ಲ ಶೋ ಇಂದ ಮತ್ತೆ ಕಾಲ್ ಮಾಡಿ ನಿಮ್ಗೆ ಕರ್ಕೊಂಡ್ರೆ ನೀವು ಹೋಗ್ತೀರಾ ಅಂತ ಹೇಳ್ಬಿಟ್ಟು. ನಾನು ಡೆಫಿನೆಟ್ಲಿ ಹೋಗ್ತೀನಿ ಅಂತ ಹೇಳಿದೆ. ಯಾಕಂದ್ರೆ ನನ್ನ ಪೋರ್ಟ್ರೇಟ್ ಮಾಡಿರೋ ವಿಧ ಆ ತರ ಇದೆ. ಸೊ ಡೆಫಿನೆಟ್ಲಿ ಹೋಗ್ತೀನಿ. ಆದರೆ ಅವರೆಲ್ಲ ಬಂದ್ಬಿಟ್ಟು ನನ್ನ ಹತ್ರ ಆನ್ ಕ್ಯಾಮ್ರಾ ಸಾರಿ ಕೇಳಬೇಕು, ಇಲ್ಲ ಅಂದ್ರೆ ಹೋಗಲ್ಲ ಅಂತ ಹೇಳಿ. ಎಷ್ಟು ಸಿಂಪಲ್ ಇದು. ನೀವೆಲ್ಲ ಎಕ್ಸಾಜುರೇಟ್ ಮಾಡ್ಬಿಟ್ಟು ಇಲ್ಲ ಅಕುಲ್ ಬಾಯ್ ಸಾರಿ ಕೇಳ್ಬೇಕು, ಇಲ್ಲ ಅವ್ರು ಸಾರಿ ಕೇಳ್ಬೇಕು. ಇವ್ರು ನಾನು ಮೆನ್ಷನ್ ಮಾಡಿದ್ರು ಟೀಮ್ ಅವರಿಗೆ ಮೆನ್ಷನ್ ಮಾಡಿ ಹೇಳಿದ್ದೀನಿ. ಯಾಕಂದ್ರೆ ನನ್ನ ಪೋರ್ಟ್ರೇಟ್ ಮಾಡಿರೋ ವಿಧ ಆ ತರ ಇದೆ, ಅದಕ್ಕೆ ಅಷ್ಟೇ. ಸೊ ಇದು ಬಂದ್ಬಿಟ್ಟು ಒಂದು ಬೇಸಿಕ್ ಕ್ಲಾರಿಟಿ ವಿಡಿಯೋ, ನಾಟ್ ಫುಲ್ ಇನ್ ಡೆಪ್ತ್ ಅಲ್ಲ. ಇಲ್ಲ ಎಷ್ಟೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಬರ್ತಿಲ್ಲ ಅವರು ಅಲ್ವಾ. ನಂತರ ಅವ್ರನ್ನ 1,000 ಜನನ ನೋಡ್ಬಿಡ್ತಾರೆ. ಸೊ ಅದೇ ಲೈಕ್ ಹೇಳಿದ್ದು, ನಾನ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಬೇರೆ, ನೀವು ನೋಡ್ತಾ ಇರೋದೇ ಬೇರೆ. ಸೊ ಒಂದು ಬೇಸಿಕ್ ಕ್ಲಾರಿಟಿ, ಒಂದು ಬೇಸಿಕ್ ಅಂದ್ರೆ 0.1% ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ನಿಮಗೆ ಏನಕ್ಕೆ ಏನು ಅಂತ ಹೇಳ್ಬಿಟ್ಟು. ಒಂದು ಸಾರಿ ವಿಷಯದಲ್ಲಿ ಮಾತ್ರ, ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ತಲೆ ಕೆಡಿಸ್ಕೋಬೇಡಿ. ಅಂಡ್ ಮೋರ್ ಓವರ್ ನನ್ಗಂತೂ ಪರಕೆ ಆಗಲ್ಲ, ಯಾರು ಬೇಕಾದ್ರೂ ಹೆಂಗ್ ಬೇಕಾದ್ರೂ ಹೋಗ್ಲಿ. ಸೊ ಎನಫ್ ಇಸ್ ಎನಫ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಾಳೆ ಇನ್ನೂ ಜಾಸ್ತಿ ಇಂಟರ್ವ್ಯೂಸ್ ಬರುತ್ತೆ, ನೋಡ್ತಾ ಇರಿ.